13ನೇ ತಾರೀಕು ಸಂಸತ್ನಲ್ಲಿ ನಡೆದಂಥ ಹಂಗಾಮ ಗಲಾಟೆ. ಸಂಸತ್ನಲ್ಲಿ ಹಂಗಾಮ ಗಲಾಟೆ ಅಂದರೆ ಸಾಮಾನ್ಯವಾಗಿ ಸಂಸದರು ಮಾಡಿದ್ದು ಸುದ್ದಿ ಅಲ್ಲ. ಇಬ್ಬರು ಆಗಂತುಕರು ಇಂಟ್ರೂಡರ್ಸ್ ಮಾಡಿದ ಸುದ್ದಿಯ ಫಾಲೋ ಅಪ್ನೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಶುರು ಮಾಡ್ತಾ ಇದ್ದೀವಿ. ನೆನ್ನೆ ನ್ಯೂಸ್ ಅವರ್ನಲ್ಲಿ ಈತನ ಫೋಟೋ ತೋರಿಸಿ ಹೇಳಿದ್ವಿ, ಇವನೇ ಮಾಸ್ಟರ್ ಮೈಂಡ್ ಅನ್ನಿಸ್ತಾ ಇದೆ. ಹೆಸರು ಲಲಿತ್ ಝಾ ಅಂತ. ಇವನನ್ನು ಹುಡುಕ್ತಾ ಇದ್ದಾರೆ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಓಡ್ ಹೋಗಿದ್ದಾನೆ. ಲಾಸ್ಟ್ ಲೊಕೇಶನ್ನು ಸ್ವಿಚ್ ಆನ್ ಮಾಡಿದಾಗ ರಾಜಸ್ಥಾನದಲ್ಲಿ ಬಂದಿದೆ ಅಂತ. ನ್ಯೂಸ್ ಅವರ್ ಮುಗಿದು ಒಂದು 2 ತಾಸಾಗಿತ್ತು. ನೆನ್ನೆ ಸುದ್ದಿ ಬಂತು, ಇವನು ಸರೆಂಡರ್ ಆಗಿದ್ದಾನೆ ದೆಹಲಿಯ ಕರ್ತವ್ಯ ಪಥ ಪೊಲೀಸ್ ಸ್ಟೇಷನ್ನಿಗೆ. ನೆನ್ನೆ ಹೇಳ್ತಾ ಇದ್ವಿ 4 ರಾಜ್ಯಗಳ 6 ಜನ ಅಂತ. ಈಗ 5ನೇ ರಾಜ್ಯದವನು. ಇವನು ಮೂಲತಃ ಬಿಹಾರದವನು, ಕೆಲಸ ಮಾಡ್ತಾ ಇದ್ದದ್ದು ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲಿ. ಇಡೀ ದಾಳಿ ಹೆಂಗೆ ನಡಿಬೇಕು ಅನ್ನುವ ಸ್ಕೆಚ್ ಹಾಕಿದ್ದೇ ಇವನು. ಜೊತೆಗೆ ನೆನ್ನೆನೇ ಹೇಳಿದ್ವಿ, 4 ಜನ, ಈ ಮೈಸೂರಿನ ಪ್ರತಿಭೆ ಮನೋರಂಜನ್ನು, ಉತ್ತರ ಪ್ರದೇಶದ ಸಾಗರ್ ಶರ್ಮಾ ಒಳಗಡೆ ಹೋಗಿ ಗಲಾಟೆ ಮಾಡಿದಂಥವರು, ಹೊರಗಡೆ ಗಲಾಟೆ ಮಾಡಿದ ಹಿಸ್ಸಾರ್ನ ಆಕೆ ನೀಲಂ ಕೌರ್, ನೀಲಂ ಸಿಂಗ್, ನೀಲಂ ಆಜಾದ್ ಏನೇನೋ ಬರ್ತಾ ಇದೆ ಆಕೆ ಹೆಸರು. ಆಕೆ ಮತ್ತು ಆಕೆಯ ಜೊತೆಗಿದ್ದ ಅಮೋಲ್ ಶಿಂಧೆ 4 ಜನ ಗಲಾಟೆ ಆರಂಭಿಸೋದಕ್ಕಿಂತ ಮುಂಚೆ ಅಥವಾ ಒಳಗೆ ಹೋಗೋದಕ್ಕಿಂತ ಮುಂಚೆ ಇವನ ಕೈಗೆ ತಮ್ಮ ಮೊಬೈಲ್ ಕೊಟ್ಟಿದ್ದರು. ಇವನು 4 ಜನ ಇವನ ಕೈಗೆ ಮೊಬೈಲ್ ಕೊಟ್ಟಿದ್ದರು. ಇವನು ಹೋಗಿ ರಾಜಸ್ಥಾನದಲ್ಲಿ ಒಂದು ಹೋಟೆಲ್ನಲ್ಲಿ ರೂಮ್ ಮಾಡ್ಕೊಂಡು ಆ ಮೊಬೈಲ್ಗಳನ್ನು ಫಿಸಿಕಲಿ ನಾಶ ಮಾಡಿದ್ದಾನೆ. ತುಂಡಾಗಿ ಒಡೆದು ಕೆಲವನ್ನು ಬೆಂಕಿ ಹಚ್ಚಿದಾನಂತೆ. ಸಾಕ್ಷ್ಯ ನಾಶ ಮಾಡಿದ್ದಾನೆ. ಆಮೇಲೆ ನೆನ್ನೆ ರಾತ್ರಿ ಬಂದು ಸರೆಂಡರ್ ಆಗಿದ್ದಾನೆ. ಇವನ ಜೊತೆಗೆ ಮಹೇಶ್ ಅನ್ನುವಂಥ ಇನ್ನೊಬ್ಬ. ನೋಡಿ, ತನಿಖೆ ನಡೀತಾ ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದೆ. ಇದು ಕೋಲ್ಕತ್ತಾದಲ್ಲಿ ಟೀಚರ್ ಲಲಿತ್ ಝಾ. ಈಗ ಆರೋಪಿಗಳ ಹಿನ್ನೆಲೆಯನ್ನು ಜಾಲಾಡ್ತಾ ಇದ್ದಾರೆ. ಇನ್ನೂ ಒಬ್ಬ ಸಿಗಬೇಕು, ಅವನ ಹೆಸರು ಕೈಲಾಶ್ ಅಂತ, ರಾಜಸ್ಥಾನದವನು. ವಾಟ್ಸಪ್ಪು, ಟೆಲಿಗ್ರಾಮು, ಮೆಸೆಂಜರ್ ಚಾಟ್ಗಳಿಗೆ ಆಯಾ ಕಂಪ್ನಿಗಳಿಗೆ ಬರೀಬೇಕು, ವಿವರಗಳನ್ನು ತೆಗೆಸ್ತಾ ಇದ್ದಾರೆ. ಯಾವ್ಯಾವ ಗ್ರೂಪ್ನಲ್ಲಿ ಆ್ಯಕ್ಟಿವ್ ಇದ್ದರು, ಯಾವ ಗ್ರೂಪ್ನಲ್ಲಿ ಚಾಟಿಂಗ್ ಮಾಡ್ತಿದ್ರು, ಯಾವ ಆ್ಯಪ್ ಬಳಸಿಕೊಳ್ತಾ ಇದ್ದರು, ಯಾರ್ಯಾರ ಹತ್ರ ಮೊಬೈಲ್ಗಳು ಸಿಕ್ತೋ ಆ ಮೊಬೈಲ್ಗಳನ್ನು FSL ಕಳಿಸಿದ್ದಾರೆ. ಪಟಿಯಾಲ ಹೌಸ್ ಕೋರ್ಟ್ಗೆ ಈ ಲಲಿತ್ ಝಾನನ್ನು ಪ್ರೊಡ್ಯೂಸ್ ಮಾಡಿ ಇವನನ್ನು ಕೂಡ 7 ದಿವಸ ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ದಾರೆ. ತನಿಖೆ ಇನ್ನು ಮುಂದುವರಿಬೇಕು. ಈ ಲಲಿತ್ ಝಾ ಲುಕ್ಸ್ ಲೈಕ್ ದ ಮಾಸ್ಟರ್ ಮೈಂಡ್. 4 ಜನರನ್ನು ಒಳಗೆ ಕಳಿಸಿ ಇವನು ಹೊರಗೆ ನಿಂತ್ಕೊಂಡಿದ್ದ. ಇವರ ಜೊತೆಗೆ ಯಾರೋ ಘೋಷಣೆ ಕೂಗಿದ್ಲಲ್ಲ, ನೀಲಂ ಮತ್ತು ಅಮೋಲ್ ಶಿಂಧೆ ಜೊತೆಗೆ ನಿಂತ್ಕೊಂಡಿದ್ದ. ಆ ವೈರಲ್ ಆದ ವಿಡಿಯೋ ಇದೆಯಲ್ಲ, ಆ ವಿಡಿಯೋ ಮಾಡಿದ್ದೇ ಇವನು. ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡ್ತಾನೆ. ಪಶ್ಚಿಮ ಬಂಗಾಳದಲ್ಲಿ ತನ್ನ ಫ್ರೆಂಡ್ ಒಬ್ಬನಿಗೆ ಫಾರ್ವರ್ಡ್ ಮಾಡ್ತಾನೆ. ಅದಾದ ಮೇಲೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಬಸ್ ಹತ್ತಾನೆ. ರಾಜಸ್ಥಾನಕ್ಕೆ 300 ಚಿಲ್ಲರೆ ಕಿಲೋಮೀಟರ್ ಹೋಗ್ತಾನೆ. ಕುಚಾಮನ್ ಅಂತ, ರಾಜಸ್ಥಾನದ ಕುಚಾಮನ್ಗೆ ಹೋಗಿ ಹೋಟೆಲ್ನಲ್ಲಿ ಸ್ಟೇ ಮಾಡ್ತಾನೆ. ಸ್ಟೇಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ಯಾರು? ಮಹೇಶ್ ಅಂತ. ಆ್ಯಕ್ಚುಲಿ ಪ್ಲಾನ್ ಬಿ ಕೂಡ ಇತ್ತು. ಮಹೇಶ್ ಮತ್ತು ಕೈಲಾಶ್ ಅನ್ನುವಂಥವ್ರು ರಾಜಸ್ಥಾನದಿಂದ ಜಾಯಿನ್ ಆಗಬೇಕಾಗಿತ್ತು. ಇವ್ರನ್ನ ಬರ್ತೀನಿ ಆ ವಿಷಯಕ್ಕೆ. ಮಹೇಶನ ID ಕಾರ್ಡ್ ಇಟ್ಕೊಂಡೇ ಈತ ಕುಚಾಮನ್ನಲ್ಲಿ ರೂಮ್ ಬುಕ್ ಮಾಡ್ಕೊತಾನೆ. ಅದೇ ಹೋಟೆಲ್ನಲ್ಲಿ ಇರ್ತಾನೆ. ನ್ಯೂಸ್ ನೋಡ್ತಾ ಇರ್ತಾನೆ. ನ್ಯೂಸ್ನಲ್ಲಿ ರಾಜಸ್ಥಾನಕ್ಕೆ ಪೊಲೀಸರು ಹೋಗ್ತಾ ಇದ್ದಾರೆ ಅಂತ ಸುದ್ದಿ ಬರ್ತಾ ಇರುತ್ತೆ. ಗಾಬರಿ ಆಗುತ್ತೆ ಇಬ್ಬರಿಗೂ. ಮಹೇಶ್ಗೆ, ಲಲಿತ್ ಝಾಗೆ ಗಾಬರಿ ಆಗುತ್ತೆ. ಸುದ್ದಿ ನೋಡಿ ಏನು 4 ಮೊಬೈಲ್ ಇದ್ವಲ್ಲ, 4 ಮೊಬೈಲ್ಗಳನ್ನು ನಾಶ ಮಾಡ್ತಾರೆ. ಕೆಲವರು ಹೇಳೋದು ಒಡೆದು ಪುಡಿ ಮಾಡಿದ್ದಾರೆ ಅಂತ, ಇನ್ನು ಕೆಲವರು ಹೇಳೋದು ಸುಟ್ಟಿದ್ದಾರೆ ಅಂತ, ಗೊತ್ತಿಲ್ಲ. ಒಟ್ಟಿನಲ್ಲಿ ನಾಶ, ಫಿಸಿಕಲಿ ನಾಶ ಮಾಡ್ತಾರೆ. ರಾಜಸ್ಥಾನದಿಂದ ಬಸ್ ಹತ್ತಾರೆ. ಹೋಗಿದ್ದು ಬಸ್ನಲ್ಲಿ, ಬಂದಿದ್ದು ಬಸ್ನಲ್ಲಿ. ಇವರು ಹೋಗುವಾಗ ಲಲಿತ್ ಝಾ ಒಬ್ಬನೇ ಇದ್ದ, ಬರುವಾಗ ಅವನ ಜೊತೆಗೆ ಮಹೇಶು ಇದ್ದ. ಇಬ್ಬರು ಬಂದು ಕರ್ತವ್ಯ ಪಥ ಪೊಲೀಸ್ ಸ್ಟೇಷನ್ಗೆ ಸರೆಂಡರ್ ಆಗಿದ್ದಾರೆ. ನೆನ್ನೆ ರಾತ್ರಿ 11:15 ಸರೆಂಡರ್ ಆಗಿದ್ದಾರೆ. ಈಗ ಕೈಲಾಶ್ ಅನ್ನುವಂಥ ಇನ್ನೊಬ್ಬ ಸಿಗಬೇಕು. ಪ್ಲ್ಯಾನ್ A, ಪ್ಲ್ಯಾನ್ B ಇತ್ತಿವ್ರಿಗೆ. ಸಾಗರ್ ಶರ್ಮಾ, ಮನೋರಂಜನ್ನು ಸಂಸತ್ತಿನ ಒಳಗೆ ಹೋಗೋದು, ದಾಳಿ ಮಾಡೋದು.
ಪ್ಲ್ಯಾನ್ ಬಿಯಲ್ಲಿ ಸಂಸತ್ತಿನ ಹೊರಗೆ ನೀಲಮ್ಮು, ಅಮೋಲ್ ಶಿಂಧೆ ಸ್ಪ್ರೇ ಮಾಡಿ ಘೋಷಣೆಗಳನ್ನು ಕೂಗೋದು ಒಂದು ಗೇಟ್ನಲ್ಲಿ. ನೀಲಮ್ಮು, ಅಮೋಲ್ ಶಿಂಧೆ ಪ್ಲ್ಯಾನ್ ಸಕ್ಸಸ್ ಆಗದೇ ಹೋದರೆ ಪ್ಲ್ಯಾನ್ ಬಿ ತಯಾರಿಸಿದ್ದ ಲಲಿತ್ ಝಾ. ಏನು, ಇನ್ನೊಂದು ಗೇಟ್ನಲ್ಲಿ ಮಹೇಶ ಮತ್ತು ಕೈಲಾಶ ಸೇಮ್ ಅದೇ ರೀತಿಯಲ್ಲಿ ಕಲರ್ ಬಾಂಬ್ ಸಿಡಿಸಿ ಘೋಷಣೆಗೆ ಹೋಗಬೇಕು ಅಂತ. ಮಹೇಶ, ಕೈಲಾಶ ರಾಜಸ್ಥಾನದವರು. ಅವರು ಅದೇನು ಅನ್ನಿಸ್ತೋ ಏನೋ 12ನೇ ತಾರೀಕು ಬರಲೇ ಇಲ್ಲ, ಹಿಂದಿನ ದಿವಸ ಬರಲೇ ಇಲ್ಲ ಇವರು. ಅಲ್ಲಿಗೆ ಪ್ಲ್ಯಾನ್ ಬಿ ಕಂಪ್ಲೀಟಾಗಿ ಡ್ರಾಪ್ ಆಗಿಬಿಡ್ತು. ಒಂದೇ ಪ್ಲ್ಯಾನ್ ಉಳಿದಿತ್ತು. ಏನು, ಮನೋರಂಜನ್ನು, ಸಾಗರ್ ಶರ್ಮಾ ಒಳಗಡೆ ಹೋಗಿ ಗಲಾಟೆ ಮಾಡಬೇಕು, ಹೊರಗಡೆ ನೀಲಮ್ಮು, ಅಮೋಲ್ ಗಲಾಟೆ ಮಾಡಬೇಕು ಅಂತ. ಎ ಪ್ಲ್ಯಾನ್ ಒಂದೇ ಉಳಿತು. ಅದು ಸಕ್ಸಸ್ ಆಯಿತು. ಅಂದರೆ ಸಕ್ಸಸ್ ಆಯಿತು ಅಂದರೆ ಲಲಿತ್ ಝಾ ಅಂದ್ಕೊಂಡು ಹಾಗೆ ಆಯಿತು. ದೇಶದ ಗಮನ ಸೆಳೀಬೇಕು ಅನ್ನೋ ಉದ್ದೇಶ ಇತ್ತಲ್ಲ, ಸೆಳೆದಿದ್ದಾರೆ ದೇಶದ ಗಮನವನ್ನು. ಮಹೇಶು, ಕೈಲಾಶು ಯಾಕೆ ಬರಲಿಲ್ವೋ ಗೊತ್ತಿಲ್ಲ. ಆದರೆ ಲಲಿತ್ ಝಾ ಇಲ್ಲಿಂದ ರಾಜಸ್ಥಾನಕ್ಕೆ ಹೋದಾಗ ಮಹೇಶ ಯಥಾ ಪ್ರಕಾರ ಜಾಯ್ನ್ ಆಗ್ತಾನೆ, ಕೈಲಾಶ್ ಇಲ್ಲ. ಕೈಲಾಶನ್ನು ಹುಡುಕಬೇಕೀಗ, ಹುಡುಕ್ತಾ ಇದ್ದಾರೆ. ಇನ್ನೊಂದು ಕಡೆ ಸಾಗರ್ ಶರ್ಮಾ ಒಳಗೆ ನುಗ್ಗಿಯನ್ನು ಗಲಾಟೆ ಮಾಡಿದ್ನಲ್ಲ, ಅವನದೇ ದೃಶ್ಯಗಳು ಅತಿ ಹೆಚ್ಚು ವೈರಲ್ ಆಗಿದ್ದು. ಅವನ ಮನೆಯನ್ನು ಪೊಲೀಸರು ಜಾಲಾಡಿದ್ದಾರೆ. ಒಂದು ಡೈರಿ ಪತ್ತೆಯಾಗಿದೆ. ಡೈರಿಯಲ್ಲಿ ಬರೆದಿದ್ದಾನೆ. ಅಂದರೆ ಇಟ್ ಈಸ್ ಸೋ ವೆಲ್ ಪ್ಲ್ಯಾನ್ಡ್ ಅನ್ನೋದಕ್ಕೆ ಉದಾಹರಣೆ ಅದು. ಈಗ ಹೊರಡೋ ಸಮಯ ಬಂದಿದೆ ಅಂತ ಡೈರಿಲಿ ಬರೆದಿರೋದು. ಮೊದಲನೆಯ ಪೇಜನ್ನು 2015 ಜೂನ್ 8ನೇ ತಾರೀಕು ಬರೆದಿದ್ದಾನೆ. ಮೊದಲನೆಯ ವಾಕ್ಯವೇ ಇನ್ಕ್ವಿಲಾಬ್ ಜಿಂದಾಬಾದ್. ಸ್ವಾತಂತ್ರ್ಯ ಹೋರಾಟಗಾರರು ಕೂಗ್ತಾ ಇದ್ದ ಘೋಷಣೆ ಇನ್ಕ್ವಿಲಾಬ್ ಜಿಂದಾಬಾದ್ ಬರೆದಿದ್ದಾನೆ. ಸುಮಾರು 30 ಜನರ ಹೆಸರು, ಫೋನ್ ನಂಬರ್ಗಳ ಡೈರಿಲಿದ್ದಾವೆ. ಈ ಘಟನೆ ನಡೆಯೋದಕ್ಕಿಂತ ಮುಂಚೆ, ಅಂದರೆ ಬಿಫೋರ್ ಹಿ ಲೆಫ್ಟ್ ಟು ಡೆಲ್ಲಿ, ದೆಹಲಿಗೆ ಹೊರಡೋದಕ್ಕಿಂತ ಮುಂಚೆ ಮನೆಗೆ ವಿದಾಯ ಹೇಳುವ ಸಮಯ ಬಂದಿದೆ. ಒಂದು ಕಡೆ ಭಯನೂ ಇದೆ, ಇನ್ನೊಂದು ಕಡೆ ಏನು ಬೇಕಾದರೂ ಮಾಡುವ ಕಿಚ್ಚು ಸ್ಫೋಟಿಸ್ತಾ ಇದೆ. ನನ್ನ ಈ ಪರಿಸ್ಥಿತಿಯನ್ನು ಅಪ್ಪ ಅಮ್ಮನಿಗೆ ಅರ್ಥ ಮಾಡಿಸಬಹುದು, ಆದರೆ ಸಂಘರ್ಷದ ಹಾದಿ ಹಿಡಿದ ನನ್ನ ಮನಸ್ಥಿತಿ ಅರ್ಥ ಆಗೋದಿಲ್ಲ. ಕಳೆದ 5 ವರ್ಷದಿಂದ ಈ ಕ್ಷಣಕ್ಕಾಗಿ ಕಾದಿದ್ದೆ. ಒಂದು ದಿನ ಬಂದೇ ಬರುತ್ತೆ. ಆ ಕರ್ತವ್ಯದ ಹಾದಿ ಹಿಡಿತಾ ಇದ್ದೀನಿ. ಜಗತ್ತಿನಲ್ಲಿ ದುರ್ಬಲರನ್ನು ಮಟ್ಟ ಹಾಕುವವನೇ ಬಲಶಾಲಿ ಅಲ್ಲ, ಸಮಾಜದ ಹಿತಕ್ಕಾಗಿ ತನ್ನ ಸುಖವನ್ನು ತ್ಯಾಗ ಮಾಡುವವನೇ ನಿಜವಾದ ವೀರ ಅಂತ ಬರೆದಿದ್ದಾನೆ. ಇದೆಲ್ಲ ನೋಡಿದ್ರೆ ಯಾವುದೋ ಭ್ರಮಾಲೋಕದಲ್ಲಿ ತಮ್ಮನ್ನು ತಾವು ದೇಶಭಕ್ತರು, ಕ್ರಾಂತಿಕಾರಿಗಳು ಅಂದ್ಕೊಂಡು ಬದುಕ್ತಾ ಇದ್ದಂಥವರು ಇವರು ಅನಿಸುತ್ತೆ. ಆದರೆ ಘಟನೆ ಮಾಡುವುದಕ್ಕೆ ಆರಿಸಿಕೊಂಡ ತಾರೀಖು ಡಿಸೆಂಬರ್ 13. ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆದು 22 ವರ್ಷಗಳ ತುಂಬಿದ ದಿನವೇ ಇವರು ಅಟ್ಯಾಕ್ ಮಾಡ್ತಾರೆ. ಮತ್ತು ಇಂಥ ದಿವಸ ಅಟ್ಯಾಕ್ ಮಾಡಿಸ್ತೀವಿ ಅಂತ ಗುರುಪತ್ವಂತ್ ಸಿಂಗ್ ಪನ್ನು ಅಮೇರಿಕದಲ್ಲಿ ಕೂತ್ಕೊಂಡು ಹೇಳಿದ್ದ, ಡಿಸೆಂಬರ್ 13ನೇ ತಾರೀಕು ಅಟ್ಯಾಕ್ ಮಾಡಿಸ್ತೀವಿ ಅಂತ. ಆದ್ದರಿಂದ ದಾರಿ ತಪ್ಪಿದ ದೇಶಭಕ್ತರು ಅಂತ ಭ್ರಮೇಲಿ ಯಾರಾದರೂ ಇದ್ದರೆ ತಪ್ಪು. ನೋ, ಇದು ಥರೋಲಿ ಇನ್ವೆಸ್ಟಿಗೇಷನ್ ಆಗೋ ತನಕ ಪೂರ್ತಿ ವಿಷಯ ಹೊರಗೆ ಬರೋದಿಲ್ಲ. ಸಂಪೂರ್ಣವಾಗಿ ತನಿಖೆಯಾಗುವ ಅವಶ್ಯಕತೆ ಇದೆ. ಇದು ಇಲ್ಲದೇ ಇದ್ದರೆ ಡಿಸೆಂಬರ್ 13 ಯಾಕೆ ಆರಿಸ್ಕೊತಾ ಇದ್ರು? ಗುರುಪತ್ವಂತ್ ಸಿಂಗ್ ಪನ್ನು ಡಿಸೆಂಬರ್ 13ನೇ ತಾರೀಕು ಸಂಸತ್ತಿನ ಮೇಲೆ ದಾಳಿ ಮಾಡಿಸ್ತೀನಿ ಅಂತ ಹೇಳಿದಾಗ ಮತ್ತು ಇವರು ದಾಳಿ ಮಾಡಿದಾಗ ಇವರು ಇನ್ಕ್ವಿಲಾಬ್ ಜಿಂದಾಬಾದನ್ನು ನಂಬಕ್ಕಾಗತ್ತಾ? ಅಥವಾ ನೀಲಂ ಘೋಷಣೆಗೆ ಹೋಗಿದ ಜೈ ಭೀಮ್ ನಂಬಕ್ಕಾಗತ್ತಾ? ಬೋಲೋ ಭಾರತ್ ಮಾತಾ ಕಿ ಜೈ ನಂಬಕ್ಕಾಗತ್ತಾ? ಅದರ ಜೊತೆಗೆ TMC ನಾಯಕರ ಜೊತೆಗೆ ಈ ಮಾಸ್ಟರ್ ಮೈಂಡ್ ಲಲಿತ್ ಝಾನ ಫೋಟೋಗಳು ಸರ್ಫೇಸ್ ಆಗಿದ್ದಾವೆ. 3 ಜನ TMC ನಾಯಕರು. BJPಯವರು ಆಗ್ರಹಿಸ್ತಾ ಇದ್ದಾರೆ ತನಿಖೆ ಆಗಬೇಕು ಇದರ ಬಗ್ಗೆ ಅಂತ. TMC ಅವರು ಹೇಳ್ತಾ ಇದ್ದಾರೆ ಯಾವುದಾದ್ರೂ ತನಿಖೆ ಮಾಡಿಸಿ ನಾವು ತಯಾರಾಗಿದ್ದೀವಿ. ಲಲಿತ್ ಝಾ ಮೂಲತಃ ಬಿಹಾರದವನು, ಕಲ್ಕತ್ತಾಗೆ ಹೋಗಿ ನೌಕರಿ ಮಾಡ್ತಾ ಇದ್ದ ಟೀಚರ್ ಆಗಿ. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ TMC ಮುಖಂಡರುಗಳ ಜೊತೆಗೆ ಫೋಟೋ ತಗೊಂಡಿದ್ದಾನೆ. ಕೋಲ್ಕತ್ತಾದ ಬಾರ್ ಬಜಾರ್ನಲ್ಲಿ ಇವನು ಮನೆ ಇತ್ತು. ಬಾರ್ ಬಜಾರ್ ಪ್ರದೇಶದಲ್ಲಿ ಮಾಸ್ಟರ್ ಜಿ ಅಂತಾನೆ ಇವನನ್ನು ಕರಿತಾ ಇದ್ರು. ಬಾಡಿಗೆ ಮನೆಯಲ್ಲಿದ್ದ ಇವನು, ಶಿಕ್ಷಕ ವೃತ್ತಿ. ತಪಸ್ ರಾಯ್ ಅಂತ ಬಾರ್ ಬಜಾರ್ ಕ್ಷೇತ್ರದ TMC ಶಾಸಕನ ಜೊತೆಗೆ ಈತನ ಫೋಟೋಗಳು ಬಂದಿದ್ದಾವೆ. ತಪಸ್ ರಾಯ್. ಸೌಮ್ಯ ಭಕ್ಷಿ TMCಯ ಯುವ ಪ್ರಧಾನ ಕಾರ್ಯದರ್ಶಿಯ ಜೊತೆಗೆ ಫೋಟೋಗಳು ಇದ್ದಾವೆ. ಸೌಮ್ಯ ಭಕ್ಷಿ. ರಾಜೇಶ್ ಶುಕ್ಲಾ ಇನ್ನೊಬ್ಬ TMC ಮುಖಂಡನ ಜೊತೆಗೆ ಫೋಟೋಗಳು ಸರ್ಫೇಸ್ ಆಗಿದ್ದಾವೆ.
ಅದಕ್ಕೆ ಸುಕಾಂತ್ ಮಜುಮ್ದಾರ್ ಹೇಳ್ತಾ ಇದ್ದಾರೆ, ಪಶ್ಚಿಮ ಬಂಗಾಳ BJP ಮುಖಂಡರು. ನಮ್ಮ ಪ್ರಜಾಪ್ರಭುತ್ವ ಮಂದಿರದ ಮೇಲಿನ ದಾಳಿಯ ಮಾಸ್ಟರ್ ಮೈಂಡ್ ಲಲಿತ್ ಝಾ TMCಯ ತಪಸ್ ರಾಯ್ ಅವರ ಜೊತೆಗೆ ಬಹಳ ಹಿಂದಿನಿಂದಲೂ ಒಡನಾಟದಲ್ಲಿದ್ದ. ನಾಯಕನ ಕುತಂತ್ರದ ತನಿಖೆಗೆ ಈ ಪುರಾವೆ ಸಾಕಾಗೋದಿಲ್ವಾ ಅಂತ. ಅದಕ್ಕೆ ತಪಸ್ ರಾಯ್ ಹೇಳ್ತಾರೆ, ಫೋಟೋ ಮೂಲಕ ಏನು ಸಾಬೀತು ಮಾಡ್ತೀರಿ? BJP ಸಂಸದರು ಮತ್ತು ರಾಜ್ಯಾಧ್ಯಕ್ಷರು ಪ್ರಬುದ್ಧರಾಗಿರಬೇಕು. ಇದು ಬಾಲಿಶವಾಗಿದೆ. ಈ ಫೋಟೋ 2020ರ ಸರಸ್ವತಿ ಪೂಜೆಯ ಸಮಯದಲ್ಲಿ ತೆಗೆದಂಥ ಫೋಟೋ. ನಾನು ಹೊರಗೆ ಹೋದಾಗ ಅನೇಕರು ಫೋಟೋ ತಗೊಳ್ತಾರೆ, ತನಿಖೆ ಆಗಲಿ ಅಂತ. ಫೋಟೋಗಳು ಮತ್ತು ಫೋಟೋಗಳಿಗೆ ಬರ್ತಾ ಇರುವಂಥ ಪ್ರತಿಕ್ರಿಯೆಗಳು ಇದೊಂದೆರಡೆ. ನಾವು ಹೊರಗಡೆ ಹೋದಾಗ ಬಹಳ ಜನ ಫೋಟೋ ತಗೋತಾರೆ, ಯಾರು ತಗೋತಾರೆ ಅಂತ ಹೆಂಗೆ ಗೊತ್ತಾಗುತ್ತೆ, ಇತ್ಯಾದಿ ಇತ್ಯಾದಿ. ಬಟ್ ಈ ಫೋಟೋಗಳನ್ನು ನೋಡಿದ್ರೆ ಇದು ಯಾರೋ ಅಭಿಮಾನದಿಂದ ತೆಗೆಸಿಕೊಂಡಿರುವ ಸೆಲ್ಫಿ ಅಂತ ಅನ್ನಿಸ್ತಾ ಇಲ್ಲ. ರಾಜೇಶ್ ಶುಕ್ಲಾ ತಮ್ಮ ಕೈಯಲ್ಲಿ ಮೊಬೈಲ್ ಹಿಡಿದು ಲಲಿತ್ ಝಾನ ಹೆಗಲ ಮೇಲೆ ಕೈ ಹಾಕಿ ಒಂದು ಆತ್ಮೀಯತೆ ಕಾಣಿಸ್ತಾ ಇದೆ. ಈ ಮಧ್ಯದಲ್ಲಿ ನಮ್ಮ ದಿಗ್ವಿಜಯ್ ಸಿಂಗ್ ಅವರು, ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅವರು, 2 ಟರ್ಮಿಗೆ ಮಧ್ಯಪ್ರದೇಶವನ್ನು ಆಳಿದ್ದಾರೆ. ಯಾರೋ ಒಬ್ಬಳು ಲೇಡಿ ಈ 3 ಜನರದ್ದು ಫೋಟೋ ಹಾಕಿ ಇವ್ರನ್ನ ಏನಂತ ಕರೆಯೋಣ ಅಂತಾರೆ. ಏನು ಹೋರಾಟಗಾರರಣ್ಣನವ, ಭಯೋತ್ಪಾದಕರಣ್ಣನವ, ಕ್ರಾಂತಿಕಾರಿಗಳಣ್ಣನವ, ಇತ್ಯಾದಿ ಇತ್ಯಾದಿ. ಅದನ್ನು ರೀಟ್ವೀಟ್ ಮಾಡಿ ದಿಗ್ವಿಜಯ್ ಸಿಂಗ್ ತಮ್ಮದೊಂದು ಕಮೆಂಟ್ ಸೇರಿಸ್ತಾರೆ. ಅದರ ಸಾರಾಂಶ ಏನು ಅಂದರೆ, ಈ ಘಟನೆಗೆ ನಿರುದ್ಯೋಗ ಕಾರಣ ಅಂತ. ಇಲ್ಲಿದೆ ನೋಡಿ, ಈ ಘಟನೆಗೆ ನಿರುದ್ಯೋಗ ಕಾರಣ ಅನ್ನುವ ಸಾರಾಂಶದಲ್ಲಿ ದಿಗ್ವಿಜಯ್ ಸಿಂಗ್ ಟ್ವೀಟ್ ಮಾಡ್ತಾರೆ. ನಿರುದ್ಯೋಗದ ಕಾರಣಕ್ಕಾಗಿ ಈ ಘಟನೆ ನಡೆದಿದೆ, ಅವರು ನಿರುದ್ಯೋಗಿಗಳು ಆದ್ದರಿಂದ ಈ ಕೆಲಸ ಮಾಡಿದ್ದಾರೆ ಅಂದರೆ, ದಿಗ್ವಿಜಯ್ ಸಿಂಗ್, ಫಾರ್ ದ್ಯಾಟ್ ಮ್ಯಾಟರ್ ಕಾಂಗ್ರೆಸ್ ಆಸ್ ಅ ಪಾರ್ಟಿ, ಅವರ ಬೆಂಬಲಕ್ಕೆ ನಿಂತ್ಕೊಂಡಂಗೆ ಅರ್ಥ. ಬೆಂಬಲಕ್ಕೆ ನಿಂತ್ಕೊಂಡಂಗಲ್ವಾ? ನಿರುದ್ಯೋಗದ ಕಾರಣಕ್ಕಾಗಿ ಇದನ್ನು ಮಾಡಿದ್ರು ಅಂತ. ಇದು ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ. ನಿರುದ್ಯೋಗದಿಂದ ಭಯೋತ್ಪಾದನೆ ಅನ್ನುವ ಒಂದು ವರ್ಷನನ್ನು ಹುಟ್ಟಾಕೋ ಪ್ರಯತ್ನಗಳು. ನಿರುದ್ಯೋಗದಿಂದ ಭಯೋತ್ಪಾದನೆ ಬಹಳ ದುರಂತ ಅನಿಸುತ್ತೆ. ಈ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ದೇವಸ್ಥಾನದಂತಿರುವ ಸಂಸತ್ತಿನ ಮೇಲೆ ನಡೆದಿರುವ ದಾಳಿ. ಅದು ಯಾವ ಕಾರಣಕ್ಕೆ ನಡೆದಿದ್ರು ಅದನ್ನು ವಿರೋಧಿಸಬೇಕು. ಯಾವ ಕಾರಣಕ್ಕೆ ನಡೆದಿದ್ರು ಅಂಥದ್ರಲ್ಲಿ ನಿರುದ್ಯೋಗದ ನೆಪ ಹೇಳೋದು ಆಯ್ತಪ್ಪ. ಲೆಟಸ್ ಫ್ಯಾಕ್ಟ್ ಚೆಕ್. ನಮ್ಮ ಅವರ್ ಓನ್ ಟ್ಯಾಲೆಂಟು ಮನೋರಂಜನ್ನಿಂದನೇ ಶುರು ಮಾಡೋಣ. 2014ರಲ್ಲಿ ಎಂಜಿನಿಯರಿಂಗ್ ಡ್ರಾಪ್ಔಟ್. 2014ರಲ್ಲಿ ಎಂಜಿನಿಯರಿಂಗ್ ಡ್ರಾಪ್ಔಟ್. 9 ವರ್ಷ ನೌಕರಿ ಮಾಡಿಲ್ಲ. ಮಾಡ್ತಾ ಇದ್ದಿದ್ದ ಕೆಲಸ ಏನು? ತಂದೆ ಹೇಳ್ತಾರೆ, ಒಂದು 20 ಎಕರೆ ಜಮೀನಿದೆ, ಕುರಿ ಫಾರ್ಮು, ಕೋಳಿ ಫಾರ್ಮಿಗೆ ದುಡ್ಡು ಹಾಕ್ಕೊಡ್ತಿದ್ವಿ ನಾವು. ಆಯ್ತು, ಅದನ್ನಾದರೂ ನೆಟ್ಟಿಗೆ ಮಾಡೋದನ್ನ ಇಲ್ಲ. ಇಲ್ಲ. ಯಾವುದಾದರೂ ನೌಕರಿಗೆ ಗಂಭೀರವಾಗಿ ಪ್ರಯತ್ನಿಸಿದ್ನಾ? ಇಲ್ಲ. ಪ್ರಯತ್ನಿಸ್ಬೇಕು ಅಂದರೆ ಇಂಜಿನಿಯರಿಂಗ್ ಮುಗಿಸ್ಬೇಕಲ್ರಿ, ಅದಕ್ಕೆ ಅದರದೇ ಆದ ಶ್ರಮ ಹಾಕಬೇಕು. ಇಲ್ಲ, ಮಾಡಿಲ್ಲ. 34 ವರ್ಷ ವಯಸ್ಸು. ಇದುವರೆಗಿನ ಜೀವನದಲ್ಲಿ ಕಡದು ಕಟ್ಟೆ ಹಾಕಿದ್ದೇನು ಅಂದರೆ ಪ್ರಶ್ನಾರ್ಥಕ ಚಿಹ್ನೆಗಳು ಮಾತ್ರ ಇದ್ದಾವೆ. ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಇತ್ತು, ಪಿತ್ರಾರ್ಜಿತವಾದ ಆಸ್ತಿ, ಒಬ್ಬನೇ ಗಂಡು ಮಗ, ಒಬ್ಬ ಸಹೋದರಿ. ಇವನ್ನ ಹೈಸ್ಕೂಲ್ ಓದಿಸ್ಬೇಕು ಅಂತ ಅರಕಲ್ಗೋಡ್ನಿಂದ ಮೈಸೂರಿಗೆ ಬಂದು ಸ್ವಂತ ಮನೆ ಮಾಡ್ಕೊಂಡಿದ್ರು ತಂದೆ ದೇವರಾಜೇಗೌಡರು. 20 ಎಕರೆ ಕೃಷಿ ಜಮೀನು ಅಂತಾರೆ. ಇವನನ್ನು ಯಾವ ಲೆಕ್ಕಾಚಾರದಲ್ಲಿ ನಿರುದ್ಯೋಗಿ ಅಂತೀರಿ ನೀವು? ಯಾವ ಲೆಕ್ಕಾಚಾರದಲ್ಲಿ ನಿರುದ್ಯೋಗಿ ಇವನು? ನಿರುದ್ಯೋಗಿ ಅಂದರೆ ನನ್ನ ಹತ್ರ ಪ್ರತಿಭೆ ಇದೆ, ಕೊಟ್ಟ ಕೆಲಸವನ್ನು ಮಾಡೋದಕ್ಕೆ ನಾನು ತಯಾರಾಗಿದ್ದೀನಿ, ಆದರೂ ನನಗೆ ಅವಕಾಶಗಳು ಸಿಗ್ತಿಲ್ಲ ಅಂತ ಯಾರಾದರೂ ಹೇಳಿದ್ರೆ ಆತ ನಿರುದ್ಯೋಗಿ. ಐ ಹ್ಯಾವ್ ಸ್ಕಿಲ್, ನನ್ನ ಹತ್ರ ಪ್ರತಿಭೆ ಇದೆ, ಕೊಟ್ಟ ಕೆಲಸವನ್ನು ಮಾಡೋದಕ್ಕೆ ನಾನು ತಯಾರಾಗಿದ್ದೀನಿ, ನನಗೆ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಯಾರಾದರೂ ಹೇಳಿದರೆ ಅವನು ನಿರುದ್ಯೋಗಿ. ಕೊಟ್ಟ ಕೆಲಸ ಮಾಡೋದಕ್ಕೆ ತಯಾರಾಗಿದ್ದೀನಿ, ಬಟ್ ನನ್ನ ಹತ್ರ ಪ್ರತಿಭೆ ಇಲ್ಲ ಅಂದ್ರೆ ಅವನನ್ನು ನಿರುದ್ಯೋಗಿ ಅನ್ನಬಹುದಾ? ನಾನು ಒಪ್ಪೋದಿಲ್ಲ ಅದನ್ನ ನಿರುದ್ಯೋಗಿ ಅಂತ. ನಾನು ಒಪ್ಪೋದಿಲ್ಲ.
ಕೂತ್ಕೊಂಡು ಮೊದಲು ಪ್ರತಿಭೆಯನ್ನು ಬೆಳೆಸ್ಕೋಬೇಕು. ಯು ಹ್ಯಾವ್ ಟು ಡೆವಲಪ್ ದ ಸ್ಕಿಲ್. ಸ್ಕಿಲ್ ಇದೆ ನನ್ನ ಹತ್ರ, ಬಟ್ ಕೊಟ್ಟು ಕೆಲಸ ಮಾಡೋಕ್ಕಾಗೋದಿಲ್ಲ. ನಾನು ನಿರುದ್ಯೋಗಿ ಅಂತ ಒಪ್ಪೋದಿಲ್ಲ ಅದನ್ನು. ಪ್ರತಿಭೆ ಮತ್ತು ಶ್ರಮ ಎರಡೂ ಇರಬೇಕು, ಎರಡಕ್ಕೂ ತಯಾರಾಗಿರಬೇಕು. ಅವಕಾಶಗಳ ಸಿಗದೇ ಇದ್ದರೆ ನಿರುದ್ಯೋಗಿ. ಇವನನ್ನು ಹೆಂಗೆ ನಿರುದ್ಯೋಗಿ ಅಂತೀರಿ ನೀವು? ಯಾವ ಲೆಕ್ಕಾಚಾರದಲ್ಲಿ ಇವನು ನಿರುದ್ಯೋಗಿ? ಅವಳು ನೀಲಂ, ನಾನು ಸ್ಟೂಡೆಂಟು ಅಂತಾಳಕ್ಕೆ, 42 ವರ್ಷ ವಯಸ್ಸಂತೆ. 42 ವರ್ಷದ ತನಕನೂ ವಿದ್ಯಾಭ್ಯಾಸ ಮಾಡ್ಕೊಂಡೇ ಇದ್ದರೆ ಸಹಜವಾಗಿ ನಿರುದ್ಯೋಗ ಬರುತ್ತೆ. JNUನಲ್ಲಿ ಪ್ರೊಟೆಸ್ಟ್ ಆದ ಸಂದರ್ಭದಲ್ಲಿ ವಿಷಯಗಳು ಹೊರಗೆ ಬಂದವಲ್ಲ, PhD ಮಾಡ್ತಿದ್ದೀವಿ, ಅದು ಮಾಡ್ತಿದ್ದೀವಿ, ಇದು ಮಾಡ್ತಿದ್ದೀವಿ. 40-50 ವರ್ಷ ಆದವರು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯ ಹಾಸ್ಟೆಲ್ನಲ್ಲಿ ಇರ್ತಾರೆ. ಓದ್ತಾ ಇದ್ದೀವಿ ನಾವಿನ್ನು ಸ್ಟೂಡೆಂಟ್ಸು ಅಂತ. ಯಾರು 20-22 ವರ್ಷಕ್ಕೆ ವಿದ್ಯಾಭ್ಯಾಸ ಮುಗಿಸಿ ಕಷ್ಟಪಟ್ಟು ದುಡಿದು ಟ್ಯಾಕ್ಸ್ ಕಟ್ತಾರಲ್ಲ, ಆ ಟ್ಯಾಕ್ಸ್ ಮನಿಯಲ್ಲಿ ಅವ್ರು 40-42 ವರ್ಷ ಆದ್ರೆ ನಾವಿನ್ನೂ ಓದ್ತಾ ಇದ್ದೀವಿ ಅಂತಿರ್ತಾರೆ. ಅವರಿಗೆ ಸಬ್ಸಿಡೈಸ್ಡ್ ಫುಡ್ ಕೊಡಬೇಕು, ಸಬ್ಸಿಡೈಸ್ಡ್ ನೆರಳು ಕೊಡಬೇಕು. ಈಕೆ 42 ವರ್ಷ ವಯಸ್ಸು, ನಾನಿನ್ನೂ ಓದ್ತಿದ್ದೀನಿ ಅಂತ ಮನೇಲಿ IAS ಕೋಚಿಂಗ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ಲಂತೆ. ಯಾವ IAS ಕೋಚಿಂಗ್ ರೀ 42ನೇ ವಯಸ್ಸಿನಲ್ಲಿ? 42ನೇ ವಯಸ್ಸಲ್ಲಿ ಯಾವ IAS ಕೋಚಿಂಗ್? ಯಾವನ್ ಕೊಡ್ತಾನೆ IAS ಕೋಚಿಂಗ್ 42ನೇ ವಯಸ್ಸಿನಲ್ಲಿ? ಜನರಲ್ ಕ್ಯಾಟಗರಿ 32 ವರ್ಷ ಕಟ್ ಆಫು. 32 ವರ್ಷದ ನಂತರ UPSC ಎಕ್ಸಾಮ್ ಬರೆದು ನಾನು IAS IPS ಆಗ್ತೀನಿ ಅನ್ನೋದಕ್ಕೆ ಬರೋದಿಲ್ಲ. ಹಂಗೆ ಒಂದೊಂದು ಕ್ಯಾಟಗರಿಗೆ ಒಂದೊಂದು ಇದೆಯಪ್ಪ. 36ನೇ ವಯಸ್ಸು ದಾಟಿದ ಮೇಲೆ ನೀವು SC ಆಗಿರಿ, ಯಾರಾಗಿದ್ರಿ, ಬರೆಯೋಕ್ಕಾಗಲ್ರಿ UPSC. ಇವ್ರು ಹೆಂಗೆ ನಿರುದ್ಯೋಗಿ ಆಗ್ತಾರೆ? ಇವನು 21 ವರ್ಷ PUC, ನಿರುದ್ಯೋಗಿ ಅಂದ್ಬಿಡ್ತೀರಾ? ಅಮೋಲ್ ಶಿಂಧೆ ಆಕೆ ಜೊತೆಗೆ ಹೊರಗಡೆ ಗಲಾಟೆ ಮಾಡಿದವನು. ಅವನು ಲಲಿತ್ ಝಾ ಟೀಚರ್ ಕೆಲಸ ಮಾಡ್ತಿದ್ದ, ನಿರುದ್ಯೋಗಿ ಅಂತೀರಾ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇದನ್ನು. ದಿಗ್ವಿಜಯ್ ಸಿಂಗ್ ಹೇಳ್ತಾರೆ ನಿರುದ್ಯೋಗ ಹೆಂಗೆ ಮಾಡಿಸುತ್ತೆ ನೋಡಿ ಅಂತ. ಉದ್ಯೋಗ ಪಡೆಯುವುದಕ್ಕೆ ಬೇಕಾದ ಸ್ಕಿಲ್, ಪ್ರತಿಭೆ ಮತ್ತು ದುಡಿಯುವುದಕ್ಕೆ ತಯಾರಿದ್ದೀನಿ ನಾನು ದುಡಿಯೋಕ್ಕೆ ಅಂತ. ಅದು ಎರಡೂ ಇದ್ದು ಅವಕಾಶಗಳು ಸಿಗದೇ ಇದ್ದವನು ಮಾತ್ರ ನಿರುದ್ಯೋಗಿ. ಇವರನ್ನು ನಿರುದ್ಯೋಗಿ ಅಂತಿದ್ದೀರಿ ಅನ್ನೋದಾದರೆ ಇವರ ನಿರುದ್ಯೋಗ ಇವರ ಆಯ್ಕೆ. ದೇರ್ ಚಾಯ್ಸ್ ಇಟ್ ಈಸ್. ತಾವಾಗೆ ಆರಿಸಿಕೊಂಡ ನಿರುದ್ಯೋಗ ಇದು. ಮನೋರಂಜನೆಗೆ ಮೈ ಬಗ್ಸಿ ದುಡ್ದಿದ್ರೆ ದುಡಿಮೆ ಇಲ್ವಾ? ಓಡಾಡ್ಕೊಂಡಿದ್ದ ಅಣ್ಣ ಕ್ರಾಂತಿ ಮಾಡಬೇಕು ಅಂತ. ಮಾಡ್ತಾನೆ ಕ್ರಾಂತಿ ಜೈಲಲ್ಲಿ. UAPA ಕೇಸು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.